ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಹೆಲೋ, ನಮಸ್ತೆ. ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕ್ಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾನು ಮನೆಗೆ ಬಂದಿದ್ದೀನಿ. ಸಡನ್ ಪ್ಲ್ಯಾನ್ ಆಗಿತ್ತು. ದಿಸ್ ವಾಸ್ ನಾಟ್ ಪ್ಲ್ಯಾನ್ಡ್. ಸಮ್ ನನಗೇನೋ ಕೆಲಸ ಇತ್ತು ಆ್ಯಂಡ್ ಆಲ್ಸೋ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ಅದಕ್ಕೋಸ್ಕರ ನಾನು ಮನೆಗೆ ಬಂದೆ. ಸೊ ಐ ಥಾಟ್ ಕಿ ಲೆಟ್ ಮೀ ಡೂ ಅ ವ್ಲಾಗ್, ಲೈಕ್ ಏನೇನು ಮಾಡ್ತೀನಿ ಅಂತ ಹೇಳಿ. ಸೊ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಅಮ್ಮ ನೀರು ದೋಸೆ ಮಾಡ್ತಾಯಿದ್ರು. ನನಗಂತೂ ತುಂಬ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಕ್ಲಿಪ್ ತಗೊಂಡೆ. ಆಫ್ಟರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ನಾನು ಮತ್ತು ಅಪ್ಪ ಮಾರ್ಕೆಟ್ ಸೈಡ್ ಬಂದಿದ್ವಿ. ನಾನಿಲ್ಲಿ ನಮ್ಮ ಅಪ್ಪಂದೇ ಬಟ್ಟೆ ಹಾಕ್ಕೊಂಡಿದ್ದೆ ಬಿಕಾಸ್ ಐ ಡಿಂಟ್ ಕ್ಯಾರಿ ಮಚ್ ಕ್ಲೋತ್ಸ್. ಮಾರ್ಕೆಟಿಗೆ ಎದಕ್ಕಂದರೆ ಕೊರಿಯರ್ ಸೆಂಟರಿಗೆ ಬಂದಿದ್ವಿ. ಬಿಕಾಸ್ ನಮ್ಮ ಅಕ್ಕಂಗೆ ಸ್ವಲ್ಪ ಐಟಮ್ಸ್ ಎಲ್ಲ ಕೊರಿಯರ್ ಮಾಡೋಕ್ಕಿತ್ತು. ಇದೆಲ್ಲ ಅವಳಿಗೆ ಗಿಫ್ಟ್ ಅಂತ ಬಂದಿತ್ತು ಫಾರ್ ರಿಸೆಪ್ಷನ್. ಸೊ ಶಿ ಹ್ಯಾಡ್ ಪಿಕ್ಡ್ ಲೈಕ್ ನನಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳಿ. ಸೊ ಅದನ್ನೇ ಕೊರಿಯರ್ ಮಾಡೋಕ್ಕೆ ಅಂತ ಹೇಳಿ ಕೊರಿಯರ್ ಸೆಂಟರಿಗೆ ಬಂದಿದ್ವಿ. ಏನು ಪ್ರೊಸೀಜರ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಗೋ ಟು ಸಿ ಗೋವಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಈ ರೋಡಲ್ಲಿ ಎಷ್ಟೊಂದು ಟ್ರಾಫಿಕ್ ನೋಡಿದೆ. ಬಟ್ ನನಗಂತೂ ಏನು ನ್ಯೂ ಅನಿಸ್ಲಿಲ್ಲ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಟ್ರಾಫಿಕ್ ಎಕ್ಸ್ಪೀರಿಯನ್ಸ್. ಹೇ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಸ್ವಲ್ಪ ಹೊರಗಡೆ ಹೋಗಿದ್ದೆ ಬಿಕಾಸ್ ಅದೇ ಕೊರಿಯರ್ದು ಕೆಲಸ ಇತ್ತು ಅಂತ ಹೇಳಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಪನ್ನೀರ್ ಟಿಕ್ಕಾ ಮಸಾಲ ಅಂತ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ವಿ ಹ್ಯಾವ್ ಓವನ್ ಓವರ್ ಹಿಯರ್. ಇದು ಕೂಡ ನಮ್ಮ ಅಕ್ಕಂಗೆ ಮದುವೆಗೆ ಗಿಫ್ಟ್ ಬಂದಿತ್ತು. ಬಟ್ ಅದು ತುಂಬ ದೊಡ್ಡದಾಗಿದೆ, ಇದು ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಡೀಲ್ ಮಾಡ್ಕೊಂಡಿದ್ದಾರೆ, ಎಕ್ಸ್ಚೇಂಜ್ ಆಫರ್. ಸೊ ಅದಕ್ಕೋಸ್ಕರ ನಾವು ವಿ ಹ್ಯಾವ್ ಓವನ್ ಎಟ್ ಹೋಮ್ ಆಲ್ಸೋ. ಇಲ್ಲೆಲ್ಲ ಫುಲ್ ಪಾತ್ರೆ ಇಟ್ಟಿದ್ದಾರೆ. ಸೊ ಜಸ್ಟ್ ಇಗ್ನೋರ್ ದ ಮೆಸ್. ಸೊ ಆಲ್ರೆಡಿ ಪನ್ನೀರ್ ಟಿಕ್ಕಾಗೆ ಏನು ಬೇಕಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನಾನು. ಪನ್ನೀರು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ನಾವು ಹ್ಯಾವ್ ಟು ಗ್ರಿಲ್ ದಿಸ್. ಸೊ ಲೆಟ್ಸ್ ಡೂ ದಟ್. ಆ್ಯಂಡ್ ದೆನ್ ಮಸಾಲಾನು ಮಾಡಬೇಕು. ಸೊ ಅದು ಮಾಡ್ಕೊಳ್ಳುವ. ಮ್ಯಾರಿನೇಟ್ ಮಾಡಿದ ಪನ್ನೀರ್ನ ಗ್ರಿಲ್ ಮಾಡೋಕ್ಕೋಸ್ಕರ ಮೈಕ್ರೋವೇವ್ದಲ್ಲಿ ಸೆಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಸೈಡ್ ಬೈ ಸೈಡ್ ನಾನು ಮಸಾಲ ಕೂಡ ರೆಡಿ ಮಾಡ್ತಾ ಇದ್ದೆ. ಸೊ ಗೈಸ್, ಇಲ್ಲಿ ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಏನಿಲ್ಲ, ಬರೀ ಈರುಳ್ಳಿ, ಟೊಮೆಟೊ ಅದನ್ನು ಪ್ಯೂರೆ ಮಾಡಬೇಕು. ಆ್ಯಂಡ್ ಇಲ್ಲಿ ಹೋಲ್ ಸ್ಪೈಸಸ್ನ ಕೂಡ ನಾನು ಫ್ರೈ ಮಾಡಿದ್ದೀನಿ. ಲೈಕ್ ಬೇ ಲೀವ್ಸ್, ಧನಿಯಾ, ಬ್ಲ್ಯಾಕ್ ಪೆಪ್ಪರ್, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತು ಏನಂತಾರೆ ಕಾಳು ಮೆಣಸಿನ್ಕಾಯಿ. ಬ್ಲ್ಯಾಕ್ ಪೆಪ್ಪರ್ ಈಸ್ ಓನ್ಲಿ ಕಾಳು ಮೆಣಸಿನ್ಕಾಯಿ. ಆ್ಯಂಡ್ ಚಿಲ್ಲಿ ಎಲ್ಲ, ರೆಡ್ ಚಿಲ್ಲೀಸ್ ಎಲ್ಲ ಫ್ರೈ ಮಾಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು. ಆ್ಯಂಡ್ ದೆನ್ ವಿ ವಿಲ್ ಪ್ರಿಪೇರ್ ದ ಕರಿ. ಮೀನ್ ವೈಲ್ ಇಲ್ಲಿ ಆಲ್ರೆಡಿ ಲೈಕ್ ಗ್ರಿಲ್ ಆಗಿದೆ ಪನ್ನೀರ್, ಕ್ಯಾಪ್ಸಿಕಮ್ ಆ್ಯಂಡ್ ಈರುಳ್ಳಿ. ಸೊ ಗ್ರೇವಿ ಲೈಕ್ ಮಿಕ್ಸ್ಚರ್ ರೆಡಿ ಆದಮೇಲೆ ಇದನ್ನು ಅಲ್ಲಿ ಹಾಕೋದು. ಸೊ ಇಲ್ಲಿ ಗ್ರೇವಿ ರೆಡಿ ಮಾಡಿದೆ. ಗ್ರೇವಿ ಜೊತೆ ಪ್ಲೇನ್ ರೈಸ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಸ್ವಲ್ಪ ಜೀರಾ ರೈಸ್ ಕೂಡ ಮಾಡಿದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವಾಸ್ ಹ್ಯಾವಿಂಗ್ ಮೈ ಲಂಚ್. ನೀವು ನೋಡ್ಬೋದು ನಾನು ಎಷ್ಟು ಖುಷಿಯಾಗಿ ಊಟ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ಟರ್ ಸೋ ಲಾಂಗ್ ನನಗೆ ಈ ಥರ ಊಟ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಆ್ಯಂಡ್ ಈವ್ನಿಂಗ್ ಟೈಮ್ ನಾನು ಹೊರಗೆ ಹೋಗಿದ್ದೆ. ಬಿಕಾಸ್ ನಂದು ಪ್ಲ್ಯಾನ್ ಆಗಿತ್ತು ಕಿ ಶ್ವೇತಾ ಮನೆಗೆ ಹೋಗಬೇಕು ಅಂತ ಹೇಳಿ. ನಾವಿಬ್ಬರು ಡಿಸೈಡ್ ಮಾಡಿದ್ವಿ ಕಿ ಸರಿ ಅವಳ ಮನೆಗೆ ಹೋಗುವ, ಅಲ್ಲೇ ನೈಟ್ ಸ್ಟೇ ಮಾಡುವ ಅಂತ ಹೇಳಿಬಿಟ್ಟು. ಸೊ ಐ ವಾಸ್ ಟೇಕಿಂಗ್ ಸಮ್ ಸ್ವೀಟ್ಸ್ ಅವಳ ಮನೆಗೆ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿ. ಆನ್ ದ ವೇ ನಾನೇನು ಶೂಟ್ ಮಾಡಿಲ್ಲ ಬಿಕಾಸ್ ಐ ವಾಸ್ ರೈಡಿಂಗ್ ದ ಬೈಕ್. ಬಟ್ ಇನ್ ಬಿಟ್ವೀನ್ ನಾನು ಸ್ಟಾಪ್ ಮಾಡಿ ಶೂಟ್ ಮಾಡಿದೆ ಬಿಕಾಸ್ ಸನ್ ವಾಸ್ ಲುಕ್ಕಿಂಗ್ ಸೋ ಪ್ರಿಟಿ. ನಿಮಗೂ ತೋರಿಸ್ತೀನಿ, ವೇಟ್ ಅ ಸ್ಯಾಕ್. ಸನ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂದರೆ.
ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಇಟ್ ಈಸ್ ಡೇ 2 ಆಫ್ ವ್ಲಾಗಿಂಗ್. ನಾನು ನಿನ್ನೆ ಸಂಜೆನೇ ಶ್ವೇತಾ ಮನೆಗೆ ಬಂದಿದ್ದೆ. ಸೊ ಹೂವೆವರ್ ಡೋಂಟ್ ನೋ, ಶ್ವೇತಾ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ಫ್ರಮ್ ಗೋವಾ. ಸೊ ಅವಳ ಮನೆಗೆ ಬಂದಿದ್ದೆ ನಾನು ನಿನ್ನೆ ಸಂಜೆ. ಆ್ಯಂಡ್ ಐ ಡಿಂಟ್ ಡೂ ಎನಿ ಮಚ್ ವ್ಲಾಗ್ ಬಿಕಾಸ್ ನಾವು ತುಂಬ ದಿವಸ ಆದಮೇಲೆ ಮೀಟ್ ಆಗಿದ್ವಿ. ಸೊ ವಿ ವರ್ ಜಸ್ಟ್ ಟಾಕಿಂಗ್. ಸೊ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಐ ಹೋಪ್ ಐ ಆಮ್ ಆಡಿಬಲ್ ಅಂತ ಅನ್ಕೋತೀನಿ ಬಿಕಾಸ್ ನಾನು ನನ್ನ ಮೈಕ್ ಥರದ್ದು ಮರೆತುಬಿಟ್ಟೆ. ಸೊ ಎಸ್, ಇವಾಗ ನಾನು ಅವಳು ಎದ್ದಿದ್ದೀವಿ ಮಾರ್ನಿಂಗ್. ಇಟ್ಸ್ ಆಲ್ಮೋಸ್ಟ್ 8:30. ಹೇಗಾದರೂ ಅವಳಿಗೂ ರಜೆ ಇದೆ, ನನಗೂ ಏನೂ ಕೆಲಸ ಇಲ್ಲ ಅಂತ ಹೇಳಿ ನಾವು ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಅವಳಿವಾಗ ಕೆಳಗೆ ಹೋಗಿದ್ದಾಳೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಐ ಕೇಮ್ ಟು ದೇರ್ ಟೆರಸ್ ಆ್ಯಂಡ್ ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಐ ಕ್ಯಾನ್ ಶೋ ಯು ಲೈಕ್ ಹೌ ಇಟ್ ಈಸ್. ಮೌಂಟನ್ಸ್ ಆ್ಯಂಡ್ ಲೈಕ್ ಬ್ರಿಡ್ಜ್ ಕೂಡ ಕಾಣಿಸುತ್ತೆ. ಐ ಡೋಂಟ್ ನೋ ಇಫ್ ಕ್ಯಾಮ್ರಾ ಜಸ್ಟಿಫೈ ಮಾಡ್ಬೋದು ಅಂತ ಹೇಳಿ, ಬಟ್ ಎಸ್, ಐ ವಿಲ್ ಶೋ ಯು ವೇಟ್. ಸೊ ಅಲ್ಲಿ ಎಲ್ಲ ನಿಮಗೆ ಲೈಕ್ ಈ ವೈಟ್ ಏನೋ ಕಾಣಿಸ್ತಿದೆಯಲ್ಲ, ದ್ಯಾಟ್ ಈಸ್ ಇಂಡಸ್ಟ್ರಿ. ಲೈಕ್ ಐ ಥಿಂಕ್ ಸಮ್ ಇಂಡಿಯನ್ ಆಯಿಲ್ದು ಇಂಡಸ್ಟ್ರಿ ಇರಬೇಕು. ಆ್ಯಂಡ್ ದೆನ್ ಇದೆಲ್ಲ ಫುಲ್ ಮೌಂಟನ್ಸ್ ಆ್ಯಂಡ್ ಅಲ್ಲಿ ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ದ ಬ್ರಿಡ್ಜ್ ಆರ್ ನಾಟ್. ಅದು ಲೈಕ್ ಹೊಸದು ಏನಂತಾರೆ ಅದಕ್ಕೆ, ಹೈವೇ ಮಾಡಿದ್ರಲ್ಲ ಬ್ರಿಡ್ಜು, ಅದು. ಸೊ ರಾತ್ರಿ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಲೈಕ್ ವಿತ್ ಲೈಟ್ಸ್ ಆ್ಯಂಡ್ ಆಲ್. ಸೊ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಲೈಕ್ ಬೆಳಗ್ಗೆನೇ ಈ ಥರದೆಲ್ಲ ನೋಡೋಕ್ಕೆ ತುಂಬ ಇಷ್ಟು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಲ್ಲೇ ಪಕ್ಕದಲ್ಲೇ ಗುಡಿ ಕೂಡ ಇದೆ, ಟೆಂಪಲ್ ಇದೆ. ಐ ಡಿಂಟ್ ಸಿ ದಿಸ್, ನಂಗೆ ಗೊತ್ತೇ ಇರಲಿಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್. ನಾನು ಆಲ್ರೆಡಿ ಇಲ್ಲಿ ತುಂಬ ಸಲ ಬಂದಿದ್ದೆ, ಬಟ್ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಟೆಂಪಲ್ ಕೂಡ ಇದೆ ಅಂತ ಹೇಳಿ. ಬಟ್ ಎಸ್, ಸೊ ಇವತ್ತಿನ ಪ್ಲ್ಯಾನ್ ಏನೂ ಇಲ್ಲ. ಎಕ್ಸಾಕ್ಟ್ 11 o'clock ಐ ಹ್ಯಾವ್ ಟು ಬುಕ್ ಮೈ ಟ್ರೈನ್ ಟಿಕೆಟ್ ತತ್ಕಾಲಲ್ಲಿ. ಇನ್ ಕೇಸ್ ಅದು ಸಿಗಲಿಲ್ಲ ಅಂದರೆ ನಾಳೆ ಬಸ್ಸಲ್ಲೇ ಹೋಗಬೇಕಾಗುತ್ತೆ. ಬಟ್ ಐ ಆಮ್ ನಾಟ್ ಇನ್ ಮೂಡ್ ಟು ಗೋ ಬ್ಯಾಕ್ ಅಂತ ಅನ್ಬೋದು. ಬಟ್ ಯಾ, ನೋಡುವ. ಅರೌಂಡ್ ಲೈಕ್ ಐ ವಿಲ್ ಬಿ ಲೀವಿಂಗ್ ಅರೌಂಡ್ ಐ ಡೋಂಟ್ ನೋ 11:30 ಹಾಗೆ ಬಿಡಬೇಕು, ಬಿಕಾಸ್ ನನಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ದೆನ್ ವಿಲ್ ಸಿ ವಾಟ್ ವಿ ವಿಲ್ ಬಿ ಡೂಯಿಂಗ್ ಆಫ್ಟರ್ ದ್ಯಾಟ್. ನಥಿಂಗ್ ಸೊ ಪ್ಲ್ಯಾನ್ಡ್. ನಾನು ಇನ್ನೂ ಬೀಚಿಗೆ ಕೂಡ ಹೋಗಿಲ್ಲ. ಐ ಆಮ್ ಥಿಂಕಿಂಗ್ ಲೈಕ್ ವೆದರ್ ಟು ಗೋ ಆರ್ ನಾಟ್, ಬಟ್ ವಿಲ್ ಸಿ. ಹೋದರೆ ಈವ್ನಿಂಗ್ ಟೈಮಲ್ಲಿ ಒಂದು ಸಲ ಹೋಗಿ ಬರ್ತೀನಿ. ಯಾ, ವಿಲ್ ಸಿ, ಲೆಟ್ ಸಿ ವಾಟ್ ಹ್ಯಾಪನ್ಸ್. ಟೆರೆಸಿಂದ ಕೆಳಗೆ ಬಂದು ನೋಡಿದ್ರೆ ಶ್ವೇತಾ ಇಲ್ಲಿ ರಂಗೋಲಿ ಹಾಕ್ತಾ ಇದ್ಲು. ಸೊ ಅದಕ್ಕೆ ಕ್ಲಿಪ್ ತೊಗೊಂಡೆ. ಅವಳು ತೋರಿಸ್ಬೇಡ ಅಂತ ಅಂತಿದ್ಲು, ಬಟ್ ಯಾ ಸ್ಟಿಲ್. ಆಫ್ಟರ್ ದ್ಯಾಟ್ ನಾನು ಮತ್ತು ಅವಳು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ. ಲೈಕ್ ವಿ ವರ್ ಜಸ್ಟ್ ಹ್ಯಾವಿಂಗ್ ದ ಮೂಮೆಂಟ್ ವಿತ್ ಅವರ್ ಸೆಲ್ಫ್. ಲೈಕ್ ನಾವಿಬ್ಬರು ಜೊತೆಗಿದ್ವಿ, ನಮಗೇನೂ ಬೇಕಾಗಿಲ್ಲ, ನಾವು ಬರೀ ಸುಮ್ಮನೆ ಹಿಂಗೆ ಏನಾದರೂ ಮಾಡ್ತಾನೆ ಇರ್ತೀವಿ. ಸೊ ಆಫ್ಟರ್ ದ್ಯಾಟ್ ಐ ಕೇಮ್ ಬ್ಯಾಕ್ ಹೋಮ್. ಸೊ ಶ್ವೇತಾ ಮನೆಯಿಂದ ನಾನು ಮಧ್ಯಾಹ್ನ ಹಾಗೆ ಮನೆಗೆ ಬಂದಿದ್ದೆ ರಿಟರ್ನು, ಬಟ್ ಏನೂ ಶೂಟ್ ಮಾಡಿಲ್ಲ. ಆಫ್ಟರ್ ದ್ಯಾಟ್ ಈವ್ನಿಂಗ್ ಟೈಮಲ್ಲಿ ಅಮ್ಮ ಅಂದರು ಬೀಚಿಗೆ ಹೋಗುವ ಅಂತ ಹೇಳಿ. ಆ್ಯಕ್ಚುಲಿ ಪ್ಲ್ಯಾನ್ ಆಗಿತ್ತು ಸನ್ಸೆಟ್ ನೋಡೋಕ್ಕೆ ಹೋಗಬೇಕು ಅಂತ ಹೇಳಿ, ಬಟ್ ಲೇಟ್ ಆಯಿತು. ಎನಿ ಹೌ ಅಲ್ಲಿ ಫ್ರೆಶ್ ಮೀನು ಕೂಡ ಸಿಗ್ತಾಯಿತ್ತು, ಬಟ್ ವಿ ಡಿಂಟ್ ಪರ್ಚೇಸ್. ಸನ್ಸೆಟ್ ಅಂತೂ ನೋಡೋಕ್ಕಾಗಲಿಲ್ಲ, ಬಟ್ ಎಸ್, ದ ವೇವ್ ಸೌಂಡ್ ತುಂಬ ಪೀಸ್ಫುಲ್ಲಾಗಿ ಫೀಲ್ ಆಗ್ತಿತ್ತು. ನೀವು ಕೇಳಿಸ್ಕೊಳ್ಳಿ ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳಿ. ನಾನು ಬೀಚಲ್ಲಿ ಬಂದೆ ಅಂದರೆ ಲೈಕ್ ತುಂಬ ನೈಟ್ ಮಟ್ಟವರೆಗೂ ಕೂತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಈಸ್ ಹೌ ದ ನೈಟ್ ವೈಬ್ ಲುಕ್ಸ್ ಲೈಕ್ ಇನ್ ಬೀಚ್ ಅಂತ ಅನ್ಬೋದು. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿ ಫೀಲ್ ಆಗುತ್ತೆ. ಆಫ್ಟರ್ ದ್ಯಾಟ್ ನಾವು ಅಲ್ಲೇ ನಿಯರ್ ಬೈಯೇ ಚಾಟ್ ಎಲ್ಲ ಇತ್ತು. ಸೊ ಅಲ್ಲಿ ಸ್ಮಾಲ್ ಪಾರ್ಟಿ ಕೈಂಡ್ ಮಾಡುವ ಅಂತ ಹೇಳಿಬಿಟ್ಟು ಹೋದ್ವಿ. ಚಾಟ್ಸ್, ಜ್ಯೂಸ್ ಅಂಗಡಿ ಎಲ್ಲ ಇತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಕೇಮ್ ಬ್ಯಾಕ್ ಹೋಮ್ ಆ್ಯಂಡ್ ಡೇ 2ನ ಎಂಡ್ ಮಾಡಿದ್ವಿ. ಹೆಲೋ ಗೈಸ್, ಇಟ್ಸ್ ಡೇ 3 ಆಫ್ ವ್ಲಾಗಿಂಗ್. ನಾನು ಬೆಳಗ್ಗೆನೇ ಎದ್ಬಿಟ್ಟು ಫ್ರೆಶನ್ ಅಪ್ ಎಲ್ಲ ಆಗಿದೆ. ನಾನು ಅಂಕಲ್ ಮನೆಗೆ ಬಂದಿದ್ದೀನಿ ಸದ್ಯಕ್ಕೆ ಟು ಬುಕ್ ಮೈ ಟ್ರೈನ್ ಟಿಕೆಟ್ ತತ್ಕಾಲಲ್ಲಿ. ಇಲ್ಲಿ ವೈಫೈ ಇದೆ,
ಸೊ ಫಾರ್ ದ್ಯಾಟ್ ರೀಸನ್ ನನಗೆ ಯಾವ ಟ್ರೈನ್ ಬೇಕಿತ್ತು ಅದು ಬುಕ್ ಆಗಿಲ್ಲ. ಬಟ್ ಯಾ, ಐ ಗಾಟ್ ಅದರ್ ಟ್ರೈನ್ ಲಕ್ಕಿಲಿ, ದ್ಯಾಟ್ಸ್ ಗುಡ್. ಸೊ ನಿನ್ನೆ ಬೀಚಿಂದ ಬಂದಮೇಲೆ ನಾನು ಏನೂ ವ್ಲಾಗ್ ಮಾಡಿಲ್ಲ. ಸಾರಿ ಫಾರ್ ದ್ಯಾಟ್ ಬೀಪಿಂಗ್ ಸೌಂಡ್, ದಟ್ ಈಸ್ CCTVದು ಐ ಥಿಂಕ್ ಸಮಥಿಂಗ್, ನಂಗೆ ಗೊತ್ತಿಲ್ಲ. ನಂದು ಕೋಲ್ಡ್ ಅಂತೂ ಇನ್ನೂ ಕಡಿಮೆ ಆಗ್ತಾನೇ ಇಲ್ಲ. ಸೊ ಎಸ್, ಟ್ರೈನ್ ಬುಕ್ ಆಯಿತು. ನಾಳೆ ರಾತ್ರಿಗೆ ಹೋಗೋ ಟ್ರೈನ್ ಬುಕ್ ಆಗಿದೆ. ದ್ಯಾಟ್ ವಿಲ್ ರೀಚ್ ಬ್ಯಾಂಗ್ಳೂರ್ ಬೈ ವೆನಸ್ಡೇ ಆಫ್ಟರ್ನೂನ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇವಾಗ ಆ್ಯಕ್ಚುಲಿ ದೇವಸ್ಥಾನ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಪೀರಿಯಡ್. ಸೊ ಅದಕ್ಕೋಸ್ಕರ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಬಟ್ ಮೈ ಮಾಮ್ ಈಸ್ ಲೈಕ್ ಲೆಟ್ ಅಸ್ ಗೋ ಟು ವಿಶಾಲ್ ಮಾರ್ಟ್, ಅವರಿಗೇನೋ ಸಮ್ ಐಟಮ್ಸ್ ತೊಗೋಬೇಕು. ಸೊ ಐ ಡೋಂಟ್ ನೋ ವೆದರ್ ಟು ಗೋ ಆರ್ ನಾಟ್, ಲೈಕ್ ವಿ ವಿಲ್ ಗೋ ಆರ್ ನಾಟ್, ನೋಡುವ ಹೇಗೋಗುತ್ತೆ ಅಂತ ಹೇಳಿ. ಸೊ ಯಾ, ದಟ್ಸ್ ದ ಪ್ಲ್ಯಾನ್ ಆಫ್ ಟುಡೇ ಅಂತ ಹೇಳ್ತೀನಿ. ಏನೂ ಜಾಸ್ತಿ ಏನೂ ಪ್ಲ್ಯಾನ್ ಇಲ್ಲ. ಸೊ ಯಾ, ವಿಲ್ ಸಿ ಯು ಲೇಟರ್. ಇವಾಗ ನಾನು ಮನೆಗೆ ಹೋಗ್ತೀನಿ ಬಿಕಾಸ್ ಐ ಆಮ್ ಬೋರ್ಡ್ ಹಿಯರ್. ಸೊ ನಾನು ಮನೆಗೆ ರೀಚ್ ಆಗಿದ್ದೀನಿ. ನಾವು ಐ ವಿಲ್ ಶೋ ಯು ನಮ್ಮಮ್ಮಂದು ಸ್ಮಾಲ್ ತೋಟ. ಇಲ್ಲಿ ನೀವು ನೋಡ್ಬೋದು ಬ್ಲ್ಯಾಕ್ ಪೆಪ್ಪರ್ ಆಗ್ತಾಯಿದೆ, ಕಾಳು ಮೆಣಸಿನ್ಕಾಯಿ. ಇಟ್ ಈಸ್ ಬೀನ್ ಗ್ರೋನ್. ಆ್ಯಂಡ್ ದೆನ್ ಇಲ್ಲಿ ಅಡಿಕೆ ಇದೆ. ಅಡಿಕೆ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಆರ್ ನಾಟ್, ಅಡಿಕೆ ಆಗ್ತಿದೆ. ದೆನ್ ವಿ ಹ್ಯಾವ್ ಕೋಕೋನಟ್ ಟ್ರೀ ಆಲ್ಸೋ. ಕೋಕೋನಟ್ ಟ್ರೀ ಅಂತೂ ಮೊದಲಿಂದನೇ ಇತ್ತು ಇಲ್ಲಿ. ದೆನ್ ಸ್ವಲ್ಪ ಫ್ಲವರ್ಸ್ ಆ್ಯಂಡ್ ಆಲ್. ಕಾಳು ಮೆಣಸಿನ್ಕಾಯಿ ಅಂತೂ ತುಂಬ ಆಗಿದ್ದಾವೆ, ತುಂಬ ಅಲ್ಲ ಸ್ವಲ್ಪ ಆಗಿದೆ. ಇಲ್ಲಿ ನೋಡಿ ಅಡಿಕೆನ ಒಣಗ್ಸಕ್ಕಿಟ್ಟಿದ್ದಾರೆ. ವೇಟ್, ಐ ವಿಲ್ ಶೋ ಯು ದ ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ ಎಲ್ಲ ಇದೆ ಹಿಯರ್. ಇದು ಚಿಕ್ಕು, ದಿಸ್ ಇಸ್ ಚಿಕ್ಕು. ಬಟ್ ಚಿಕ್ಕು ಹಣ್ಣು ಆಗಿಲ್ಲ. ಬಟ್ ಯಾ, ಚಿಕ್ಕು ಮೇಲೇ ಪ್ಯಾಷನ್ ಫ್ರೂಟ್ ಬಂದಿದೆ. ಸಿ ಹಿಯರ್, ಯು ಕ್ಯಾನ್ ಸಿ ದ ಪ್ಯಾಷನ್ ಫ್ರೂಟ್. ಇನ್ನೂ ಹಣ್ಣು ಆಗಲಿಲ್ಲ. ಈ ಬಾಳೆಹಣ್ಣು ಇದೆ, ಬಾಳೆಹಣ್ಣು ಗಿಡನೂ ಇದೆ. ಸೇವಂತಿ ಅಲ್ಲ, ಇದು ಯಾವುದು ನಾವೇನಂತೀವಿ, ನನಗೆ ಮರ್ತೇ ಹೋಯ್ತಪ್ಪ. ಸೊ ಎಸ್, ದ್ಯಾಟ್ಸ್ ಮೈ ಮಾಮ್ಸ್ ಸ್ಮಾಲ್ ಫಾರ್ಮ್. ಇನ್ನೂ ತುಂಬಾ ಮುಂಚೆ ಫ್ಲವರ್ಸ್ದು ಇತ್ತು. ಬಟ್ ಇವಾಗೆಲ್ಲ ಮಣ್ಣು ಹಾಕಬೇಕು ಟೈಮಲ್ಲಿ ಎಲ್ಲ ತೆಗೆದಿದ್ದಾರೆ. ಸೊ ದೇರ್ ಆರ್ ಲೆಸ್ ಫ್ಲವರ್ ಪ್ಲಾಂಟ್ಸ್, ಮೇ ಬಿ ಮುಂದಕ್ಕೆ ಹಾಕ್ಬೋದು. ಸೊ ಎಸ್, ದ್ಯಾಟ್ಸ್ ಇಟ್. ಸೊ ಎಸ್, ಆ್ಯಸ್ ಐ ಸೆಡ್, ನಮ್ಮ ಅಮ್ಮಂಗೆ ವಿಶಾಲ್ ಮಾರ್ಟಿಗೆ ಹೋಗಬೇಕಿತ್ತು ಅಂತ ಹೇಳಿದಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಲೈಕ್ ಮೇನ್ಲಿ ನಮ್ಮ ಅಮ್ಮಂಗೇನೆ ಮನೆಯದೇನೋ ಐಟಮ್ಸ್ ತೊಗೋಬೇಕಿತ್ತು. ಆಫ್ಟರ್ ದ್ಯಾಟ್ ವಿ ವೆಂಟ್ ಟು ಮ್ಯಾಕ್ಸ್ ಬಿಕಾಸ್ ಸೇಲ್ ನಡೀತಿತ್ತು. ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರಬೇಕಾದ್ರೆ ಶಿವಪುರಿ ತಿನ್ನಕ್ಕಂತ ಹೋದ್ವಿ. ನೀವೇನಾದರೂ ಗೋವಾ ವಿಸಿಟ್ ಮಾಡ್ತೀರಾ ಅಂದರೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಾನು ಪ್ರಿಫರ್ ಮಾಡೋದು ನನ್ನ ಫೇವ್ರೆಟ್ ಪ್ಲೇಸಿಂದಾನೇ ತಿನ್ನೋಕ್ಕೆ. ನನ್ನ ಗೋವಾ ಟ್ರಿಪ್ ಅಂತೂ ವಿದೌಟ್ ಶಿವಪುರಿ ಇರೋದೇ ಇಲ್ಲ. ದಿಸ್ ಈಸ್ ಮಸ್ಟ್ ಅಂತಾನೆ ಹೇಳ್ತೀನಿ. ಸೊ ಎಸ್, ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.